ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳ ಮೇಲೆ ಗೇಟ್ ಬಿದ್ದು ಬಾಲಕಿ ಬಲಿಯಾಗಿರ್ತಕ್ಕಂಥ ಘಟನೆ ಬೆಂಗಳೂರಿನ ಉತ್ತರ ತಾಲೂಕಿನ ದ್ವಾರಕಾ ನಗರದಲ್ಲಿ ನಡೆದಿದೆ. ಮಕ್ಕಳ ಮೇಲೆ ಗೇಟ್ ಬಿದ್ದು ಅವಘಡ ಸಂಭವಿಸಿದೆ, ಬಾಲಕಿ ಬಲಿಯಾಗಿದ್ದಾರೆ. ಬೆಂಗಳೂರಿನ ಉತ್ತರ ತಾಲೂಕಿನ ದ್ವಾರಕಾ ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದಾಗಿದೆ. 5 ವರ್ಷದ ಗೌಸಿಯಾ ಸಾವನ್ನಪ್ಪಿದಂತಹ ಮೃತ ದುರ್ದೈವಿ. ಹಾಗೆ 3 ವರ್ಷದ ಸುಮಯ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ. 5 ವರ್ಷದ ಗೌಸಿಯಾ ಸಾವನ್ನಪ್ಪಿದ್ರೆ 3 ವರ್ಷದ ಸುಮಯ್ಯ ಗಂಭೀರವಾಗಿ ಗಾಯಗೊಂಡಿದ್ದು. ಇಮಾಮ್ ರಮೀಜಾ ದಂಪತಿಯ ಮಗು ಗೌಸಿಯಾ ಸಾವನ್ನಪ್ಪಿರುವಂಥದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ. ರವಿಶಂಕರ್ ಎಂಬುವರಿಗೆ ಸೇರಿದಂತಹ ಮನೆಯ ಕಾಂಪೌಂಡ್ ಇದಾಗಿದೆ. ಕೇವಲ 5 ತಿಂಗಳ ಹಿಂದೆ ಅಷ್ಟೇ ಬಾಡಿಗೆ ಬಂದಿದ್ದಂತಹ ದಂಪತಿ ಇವತ್ತು ಮಗಳನ್ನ ಕಳೆದುಕೊಂಡಿದ್ದಾರೆ. ಕೇವಲ 5 ವರ್ಷ ಪುಟ್ಟ ಕಂದಮ್ಮ. ಬಸ್ ನಿಲ್ದಾಣದಲ್ಲಿ ಹಣ್ಣು ವ್ಯಾಪಾರವನ್ನು ಮಾಡ್ತಾ ಇತ್ತು ಈ ಕುಟುಂಬ. ಮಗುವನ್ನ ಕಳೆದುಕೊಂಡು ಪೋಷಕರ ಆಕ್ರಂದನ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬೇಕು. ಮನೆ ಮಾಲೀಕರ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ಕೂಡ ಹೊರಗಾಗ್ತಾ ಇದ್ದಾರೆ. ಭಾನುವಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಸಂಜಯ್, ಯಾವಾಗ ಈ ಘಟನೆ ನಡೆದಿರುವಂತದ್ದು? ಈ ಘಟನೆಯ ಬಗ್ಗೆ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ? ಅಂದ್ರೆ ಈ ಮಗು ಮನೆ ಮುಂದೆ ಆಟ ಆಡ್ತಿದ್ದಂತ ಸಂದರ್ಭದಲ್ಲಿ ಮನೆ ಮುಂದೆ ಮನೆಗೆ ರಕ್ಷಣೆ ಆಗಿರ್ಲಿ ಅಂತ ಹೇಳಿ ಗೇಟ್ ಅನ್ನ ಅಳವಡಿಸಿದ್ರೆ ಅದನ್ನ ಸಿಂಪಲ್ ಆಗಿ ಒಂದು ಸಿಮೆಂಟ್ ಕಂಬವನ್ನು ನಿಲ್ಲಿಸಿ ಮತ್ತೆ ಸಿಮೆಂಟ್ ಇಟ್ಕೆಯನ್ನ ಜೋಡಿಸಿ ಮಾಡಿದಂಥದ್ದು. ಆ ಒಂದು ಗೇಟ್ ಮೇಲೆ ಹತ್ತಿ ಆಟ ಆಡುವಂತ ಸಂದರ್ಭದಲ್ಲಿ ಈ ಮಗು ಚಿಕ್ಕ ಮಗು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಗೇಟ್ ಮೇಲೆ ನಿಂತು ಆಟ ಆಡಬೇಕಾದ್ರೆ ಆ ಗೇಟ್ ಮಚ್ಚಿ ಬಿದ್ದಿರುವಂತದ್ದು. ಈ ಒಂದು ವೇಳೆಯಲ್ಲಿ ಆ ಮನೆಯವರು ಅಂದ್ರೆ ಆ ಮಗುವಿನ ತಾಯಿ ಇರ್ಬೋದು ಎಲ್ಲ ಬಂದು ನೋಡಿ ಆಸ್ಪತ್ರೆಗೆ ಧಾವಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಮಗು ಸಾವನ್ನಪ್ಪಿರುವಂತ. ಮತ್ತೆ ಮನೆಯ ಮಾಲೀಕನು ಕೂಡ ಅಸಡ್ಡೆಯಾಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮನೆ ಮಾಲೀಕ ಒಂದಿಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಅಂದ್ರೆ ಮನೆಯ ಬಾಡಿಗೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಹೇಗಿದೆ ಅಂತ ಹೇಳಿ, ಆದ್ರೆ ಕಡಿಮೆ ಬಾಡಿಗೆ ಮತ್ತೆ ಜನರು ಅಷ್ಟೇ ಕಡಿಮೆ ಬಾಡಿಗೆ ಮತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳಿ ಹೋಗಿ ಅಲ್ಲಿ ಉಳಿಯುವಂತ ಕೆಲಸವನ್ನ ಮಾಡ್ತಾರೆ. ಈ ತರ ಅಂದ್ರೆ ಈಗೇನು ಚಿಕ್ಕಬಾಣವಾರದಲ್ಲಿ ಈಗ ಸದ್ಯ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಮಗು ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಈಗ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಸೇಫ್ಟಿ ಇಲ್ಲ, ಏನಿಲ್ಲ. ಯಾರು ಹೇಳಿದ್ರು ಸೇಫ್ಟಿ ಇಲ್ಲ ಅಂತ? ಅದಕ್ಕೊಂದು ಸಿಮೆಂಟ್ ಹಾಕಿ ಪ್ಲಾಸ್ಟಿಂಗ್ ಮಾಡಿಲ್ಲ. ನಾನು ನೋಡ್ಕೊಂಡ್ ಬಂದೆ. 12 ವರ್ಷ ಬನ್ನಿ, ಈಗ ಹೋಗೋಣ. ನಾನು ನೋಡ್ಕೊಂಡ್ ಬಂದೆ. ಬನ್ನಿ, ನೀವು ಹೋಗಿ ನೋಡಿ. ನಾನು ಇವಾಗ ನೋಡ್ಕೊಂಡ್ ಬಂದೆ. ಏನಾದ್ರು ಮುಟ್ಟಿ ತಪ್ಪಿದ್ರೇನೋ ಹೋಗಿರ್ಬೇಕು, ಅದು ಹಂಗೆ ಬೀಳಲ್ಲ. ಈಗ ಬಿದ್ದಿದೆಯಲ್ಲ, ಈಗ ಯಾರು ಟಚ್ ಮಾಡಿರ್ಬೇಕು, ನಂಗೆ ಗೊತ್ತಾಗಲ್ಲ. ಟಚ್ ಮಾಡಿದ್ರೆ ಕೆಟ್ಟ ಬೀಳಂಗೆ ಇಡ್ತೀರಾ ನೀವು? ನೋಡಿ ಇವಾಗ 5 ವರ್ಷದ್ದು ಪಾಪ ಕಂದಮ್ಮ ನೆಗ್ಲಿಜೆನ್ಸಿಗೆ ಹೋಯ್ತು. ಈಗ ಯಾರದು? ಏನಾಯ್ತು ನೋಡಿ, ನಿಮ್ಮ ನೆಗ್ಲಿಜೆನ್ಸಿ ಆಗಿದೆ. ಇವಾಗ ಏನದು ಪರಿಹಾರ ಏನು ಮಾಡ್ತೀರಿ? ಅದು ನಾವು ಡಿಸ್ಕಸ್ ಮಾಡ್ತೀವಿ. ಬನ್ನಿ, ಇಲ್ಲಿ ಎಷ್ಟು ವರ್ಷದ ಮಗು ಇದೆ? ನನ್ನ ಮಗು 5 ವರ್ಷದ್ದು, ಕಾಲು ಮುರಿದಿದ್ದು 3 ವರ್ಷದ್ದು. ನಿಮ್ಮ ಮಗು ಎಷ್ಟು ವರ್ಷದ? 5 ವರ್ಷದ್ದು. ಏನು ಮಗು ಹೆಸರು? ಗೌಸಿಯಾ. ಮತ್ತೆ ಇನ್ನೊಂದು ಯಾರು? ನನ್ನ ನಾದಿನ ಮಗಳದು ಸುಮಯ್ಯ, ಆಕಿ 3 ವರ್ಷ. ಈಗ ಪಾಪು ಎಲ್ಲಿ ಹಾಸ್ಪಿಟ್ಲ್ಗೆ ಐತಾ? ಆಸ್ಪತ್ರೆಗಿಲ್ಲ, ಪೊಲೀಸರು ತಗೊಂಡೋದ್ರು ಪೋಸ್ಟ್ ಮಾರ್ಟಮ್ ಮಾಡಿ. ಇನ್ನೊಂದು ಹಾಸ್ಪಿಟ್ಲ್? ಆಸ್ಪತ್ರೆಗೆ ಅದ, ಸತ್ಯಗಿರಿ ಆಸ್ಪತ್ರೆ. ಇಲ್ಲಿ ಬಂದು ಈ ಮನೆಗೆ ಬಂದು ಎಷ್ಟು ತಿಂಗಳಾಗಿದೆ? 3-4 ತಿಂಗಳಾಯ್ತು ಸರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.